ಆತ್ಮ ಅಂತಂದರೆ ರಾಮ, ಆತ್ಮ ರಾಮ. ಸೀತಾಮಾತಾ ಅಂದರೆ ಆತ್ಮಕ್ಕೆ ಬರುವ ಶಕ್ತಿ. ರಾಮ ಸೀತಾ ಅಂದರೆ ಆತ್ಮಶಕ್ತಿ ಅಂತ ಅರ್ಥ. ಲಕ್ಷ್ಮಣ ಅಂದರೆ ನಮ್ಮ ಭಾವನೆಗಳು, ಎಥರಿಕ್ ಬಾಡಿ, ಭಾವನಾ ಶರೀರ. ಹನುಮಾನ್ ಅಂದರೆ ವಾಯುಪುತ್ರ, ಆಸ್ಟ್ರಲ್ ಬಾಡಿ. ರಾಮ, ಸೀತಾ, ಲಕ್ಷ್ಮಣ, ಹನುಮಾನ್ ಈ ನಾಲ್ಕೂ ಸೇರಿದರೆ ಆತ್ಮ, ಶಕ್ತಿ, ಭಾವನೆ, ಮನಸ್ಸು. ಈ ನಾಲ್ಕು ಸೇರಿದರೆ ರಾಮಾಯಣ, ರಾಮ ಆಯಣ, ಆತ್ಮ ಪ್ರಯಾಣ ಅಂತ ಅರ್ಥ. ಧ್ಯಾನ ಮಾಡಿದಾಗ ಈ ಶರೀರ, ಭಾವನೆ, ಮನಸ್ಸು ಆತ್ಮದ ಜೊತೆ ಪ್ರಯಾಣ ಮಾಡಲು ಶುರು ಮಾಡುತ್ತೆ. ಧ್ಯಾನ ಮಾಡದಿದ್ದರೆ ಆತ್ಮದ ಶಕ್ತಿ ಈ ಶರೀರಕ್ಕೆ, ಭಾವನೆಗೆ, ಮನಸ್ಸಿಗೆ ಸಿಗೋದಿಲ್ಲ. ನಮ್ಮ ಶಕ್ತಿ ಯಾವಾಗಲೂ ಆತ್ಮದ ಜೊತೆ ಇರಬೇಕು. ಸೀತಾ ಯಾವಾಗಲೂ ರಾಮನ ಜೊತೆ ಇರಬೇಕು. ಬೇರೆ ಕಡೆ ಹೋದರೆ ಲಕ್ಷ್ಮಣ ರೇಖೆ ಹಾಕ್ತಾರೆ.